ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದೇ 28ನೇ ತಾರೀಕು ರವಿವಾರ ದಿನ ನಗರದ ತಿಮ್ಮಾಪುರ ಚೌಕ್ನಲ್ಲಿರುವ ಕನ್ನಡ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ 3 ಆಡಿಷನನ್ನು ಹಮ್ಮಿಕೊಂಡಿದ್ದೇವೆ. ಸ್ಥಳೀಯರು ಎಲ್ಲರೂ ತಾವು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇದರ ಮೂಲ ಉದ್ದೇಶ ಏನಂದರೆ ಕನ್ನಡ ಹಾಡುಗಳಿಗೆ ಅಷ್ಟೇ ಅವಕಾಶ ಇರ್ತದೆ. ಇದು ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿತ್ತು ಅಂತಂದರೆ ಈಗ ನಮ್ಮ ಒಂದು ನಂಬರ್ ಹೇಳ್ತೀನಿ, 9880962222 8010403084 ಈ ನಂಬರಿಗೆ ಸಂಪರ್ಕಿಸಿ ತಮ್ಮ ಹಾಡಿಂದ ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇದು 28ನೇ ತಾರೀಕು ಕನ್ನಡ ಭವನದಾಗ ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ಆಡಿಷನ್ ಇರ್ತದೆ. ತಾವೆಲ್ಲರೂ ಬಂದು ಡೈರೆಕ್ಟಾಗಿ ಕೂಡ ಭಾಗವಹಿಸಬಹುದು ಅಂತೇಳಿ ಈ ಮೂಲಕ ಹೇಳಿ ಸರ್. ಆಡಿಷನ್ ಒಂದೇ ದಿವಸ ಇರುತ್ತೆ? ಹಾಂ, ಆಡಿಷನ್ ಒಂದು ದಿನ ಇರ್ತದೆ ಸರ್. ಟೋಟಲ್ 5 ರೌಂಡ್ ಇರ್ತದೆ ಸರ್. ಇದು ಟೋಟಲ್ 5 ರೌಂಡ್ ಇರ್ತದೆ. ನವಂಬರ್ 22ಕ್ಕೆ ಫೈನಲ್ ರೌಂಡ್ ಅಂದರೆ ಗ್ರ್ಯಾಂಡ್ ಫಿನಾಲೆ ಅಂತೇಳಿ ಮಾಡ್ತೀವಿ ಸರ್. ಕರ್ನಾಟಕ ರಾಜ್ಯೋತ್ಸವ ರಿಜಿಸ್ಟ್ರೇಷನ್ ಫೀಸ್ ಏನಾಗುತ್ತೆ ಸರ್? 200 ರೂಪಾಯಿ ರಿಜಿಸ್ಟ್ರೇಷನ್ ಫೀ. 51,000 ರೂಪಾಯಿ ಮೊದಲನೇ ಬಹುಮಾನ ಮತ್ತು ದ್ವಿತೀಯ ಬಹುಮಾನ ಬಂದು 21,000 ರೂಪಾಯಿ, ತೃತೀಯ ಬಹುಮಾನ ಬಂದು 11,000 ರೂಪಾಯಿ ಇರ್ತದೆ ಸರ್. ಮೂಮೆಂಟೋಸು ಕೊಡ್ತೀವಿ ಮತ್ತು ಪ್ರಶಸ್ತಿ ನೀಡಿ ಕೊಡ್ತೀವಿ ಸರ್. ಸೊ ಕೊನೆಯದಾಗಿ ಕಲಬುರಗಿ ಜನತೆಗೆ ಏನು ಹೇಳಬೇಕು? ಏನಿಲ್ಲ ಸರ್, ಈ ಭಾಗಕ್ಕೊಂದು ನಮಗೆ ಒಂದು ಪ್ಲಾಟ್ಫಾರ್ಮ್ ಅವಕಾಶ ಮಾಡಿಕೊಡ್ತೀನಿ. ತಾವೆಲ್ಲರೂ ಇದು ಅವಕಾಶವನ್ನು ಸದುಪಯೋಗಪಡಿಸಬೇಕಂತೇಳಿ ವಿನಂತಿಸ್ತೀನಿ ಸರ್. ಫಸ್ಟ್ನೇ ಸಲ ನೀವು ಇದು ಮಾಡ್ತಾಯಿದ್ದೀರಾ ಸರ್? 2 ಸೀಸನ್ ಮಾಡಿದ್ದೆ ಸರ್. ಒಂದು ಮೊದಲನೇ ಸೀಸನ್ಗೆ ಬಂದುಬಿಟ್ಟು ರಾಜೇಶ್ ಕೃಷ್ಣನ್ ಮತ್ತು ಒಂದು ಹೆಸರಾಂತ ಗಾಯಕರಾಗಿರ್ತಕ್ಕಂಥ ರಾಜೇಶ್ ಕೃಷ್ಣನ್ ಮತ್ತು ಶಮಿತಾ ಮಲೆನಾಡ್ ಅಂತೇಳಿ ಇಬ್ಬರು ಜಡ್ಜಸ್ ಆಗಿ ಬಂದಿದ್ದರು. ಇನ್ನು ಸೆಕೆಂಡ್ ಸೀಸನ್ಗೆ ಪ್ರಜ್ವಲ್ ದೇವರಾಜ್ ಅವರು ಆರ್ಟಿಸ್ಟ್ ಬಂದಿದ್ದರು. ಅರ್ಚನಾ ಉಡುಪ ಅಂತೇಳಿ ಅವರು ಪ್ರಖ್ಯಾತಿ ಗಾಯಕರು, ಅವರು ಜಡ್ಜಸ್ ಆಗಿ ಬಂದಿದ್ದರು. ಈ 3ನೇ ಸೀಸನ್ಗೆ ರಾಜೇಶ್ ಕೃಷ್ಣನ್ ಆಗಿರ್ಬೋದು ಮತ್ತು ಇಂದು ನಾಗರಾಜ್ ಅವರು ಜಡ್ಜಸ್ ಆಗಿ ಬರಲಿದ್ದಾರೆ. ನಾವು ಇಲ್ಲಿನ ಸ್ಥಳೀಯರಿಗೆ ಯಾರಿಗೂ ಜಡ್ಜಸ್ಸಿಗೆ ಕೊಡೋಂಗಿಲ್ಲ. ಯಾಕಂದರೆ ಆಡಿಷನ್ ಆಗಿರ್ಬೋದು, ಪ್ರತಿಯೊಂದು 4-5 ರೌಂಡ್ ಆಗಿರ್ಬೋದು, ಗ್ರ್ಯಾಂಡ್ ಫಿನಾಲ್ ಆಗಿರ್ಬೋದು, ಎಲ್ರಿಗೂ ಏನದ ಬೇರೆ ಕಡೆಯಿಂದ ಅಂದರೆ ಇಲ್ಲಿಂದ ಬಂದ ಮೇಲೆ ಪಾರ್ಶಿಯಾಲಿಟಿ ಆಗ್ತದೆ. ಸುಮ್ಮನೆ ಇದಾಗಬಾರ್ದು ಅನ್ನೋ ಕಾರಣದಿಂದ ಹೊರಗಿನವ್ರಿಗೆ ಮತ್ತು ಶಾಸ್ತ್ರೀಯ ಸಂಗೀತ, ಕ್ಲಾಸಿಕಲ್ ಎಲ್ರಿಗೂ ಏನದ ನಾಲೆಜ್ ಇರ್ತಕ್ಕಂಥವ್ರಿಗೆ ಏನದ ಜಡ್ಜಸ್ ಮಾಡೋದಂತೆ. ಹಾಂ, ಬರೀ ಕನ್ನಡ ಸಾಂಗ್ಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಮಾಡತಕ್ಕಂಥ ಕಾರಣದಿಂದ ಕನ್ನಡ ಸಾಂಗ್ಗಳಿಗಷ್ಟೇ ಅವಕಾಶ ಕೊಡ್ತೇವೆ ಸರ್.